ಅದು ಕುಜ್ಬಿಟ್ಟು ಕೈ ಉಜ್ಜೇ ಹೋಯ್ತು. ಗಾಡಿಗಳೇನೋ ಅವೇ ನಮ್ಮ ಮನೆ ಮುಂದೆ ನಿಲ್ಸಕ್ಕೆ ಪಾರ್ಕಿಂಗ್ ಇಲ್ಲ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಇದಕ್ಕೂ ಈ ಕುರಿಮರಿಗೂ ಕಿಡ್ನಿ ಸ್ಟೋನ್ ಆಗಿತ್ತಂತೆ ಗೈಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನನ್ಗೆ ಕುಡಿತದಿ ಅಮ್ಮಮ್ಮ ಹೊಡಿತಾಳೆ. ಹೂವಾ ಹೂವಾ ಕೆಲ್ಸಗಳಾದ್ಮೇಲೆ ಅದನ್ನ ಕಿತ್ತೆಸಿತಾರೆ ಅಂತಾರಲ್ಲ ಹಂಗೆ ಇದನ್ನು ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಆ್ಯಸ್ ಯೂಶ್ವಲ್ ಯಾರು ನಮ್ಮ ವೀಡಿಯೋನ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಹೊಸಬ್ರು ಯಾರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇರಿ ಗೈಸ್, ಒಂಚೂರು ಸೌಂಡ್ ಕಮ್ಮಿ ಕೊಟ್ಬಿಡ್ತೀನಿ. ಇದು ಸೌಂಡ್ ಯಾಕೆ ಜಾಸ್ತಿ ಬರ್ತೈತಿ. ನಮ್ಮ ಅದಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಟಿ ವಿ ನೋಡ್ತಾರೆ ನೋಡಿ ಗೈಸ್. ಏನು ತಿಂಡಿ? ಇಡ್ಲಿ ಗೈಸ್. ಇಡ್ಲಿ ಮಾಡೋರು ತಿಂದು ನನ್ನ ತಿಂದಿಲ್ಲ. 10 ಗಂಟೆ ಈಗೊಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಇದ್ದೆ. ಸ್ವಲ್ಪ ನೆನೆ ರಾತ್ರಿ ಮಲ್ಗೋದು ಲೇಟ್ ಆಯಿತು. ಏನು 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 ಹೇಳು ಏನು ಅಂತ. ಬರೀ ಕೈ ಹೆಂಗೆ ಮಾಡಿಬಿಟ್ರೆ ಇಲ್ಲಿ ನೋಡಿ, ಎಲ್ಲಿ ನೋಡ್ತಿದ್ದಿ? ಇಲ್ಲಿ ಕ್ಯಾಮ್ರಾ ನೋಡು, ಝೂಮ್ ಹಾಕ್ಬಿಡ್ತೀನಿ. ನಮ್ಮಮ್ಮವ್ರು ಆಲ್ರೆಡಿ ಗೈಸ್ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಮೇಲೆ ಏನು ಅಜ್ಜಿ ಬಾಯ್ ಮಾಡ್ತಿದ್ಯಾ? ಅಜ್ಜಿ ಎಲ್ಲೈತದ ಅದು? ಎಲ್ಲೈತದ ಅಜ್ಜಿ ಬಾಯ್ ಮಾಡೋಕ್ಕೆ? ಸೊ ನಮ್ಮಮ್ಮವರು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ತಾರೆ ಗೈಸ್. ಏನಕ್ಕೆ ಗೊತ್ತಾ, ಇವತ್ತು ನಮ್ಮ ಮಾವೂರ ಊರಲ್ಲಿ ರಂಗದಬ್ಬ ಇದೆ. ಸೊ ರಂಗದಬ್ಬಕ್ಕೆ ಹೋಗಬೇಕು. ರಂಗದಬ್ಬಕ್ಕೆ ಹೋಗೋಕ್ಕೆ ಆ್ಯಕ್ಚುಲಿ ಬೆಳಿಗ್ಗೆನೇ ಹೋಗಬೇಕು ಅಂತ ಅಂದ್ಕೊಂಡು, ಬಟ್ ಸ್ವಲ್ಪ ಕೆಲಸ ಇರೋದ್ರಿಂದ ಬೆಳಿಗ್ಗೆ ಹೋಗೋಕ್ಕಾಗಲ್ಲ. ಬೆಳಿಗ್ಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು ಗಂಟೆ 2 ಗಂಟೆ ಹಂಗೆಲ್ಲ ಹೋಗಬೇಕು. ಸೊ ಅದಕ್ಕೆ ಇವಾಗೆಲ್ಲ ಇವ್ರು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಇವರೆಲ್ಲ ರೆಡಿ ಆಗಿಬಿಡ್ತಾರೆ. ನಾವು ಹೋಗಿದ್ದು ಬರೋಷ್ಟೊಳಗೆ. ನಾನು ನಮ್ಮ ಮಾವ ಸ್ವಲ್ಪ ಹೊರಗಡೆ ಹೋಗೋದಿದೆ. ಇವ್ರು ನಮ್ಮ ಮತ್ತಿಗೆ ಅಲ್ಲೇ ಯಾಕೆ ಸುಸ್ತಾಗಿದೆಯಾ? ಹುಷಾರಿಲ್ವಾ? ಹಾಂ ಗೈಸ್, ಅಲ್ಲಿ ನೋಡಿ ಅವ್ರ ತುಟಿ ಊದ್ಕೊಂಡ್ಬಿಟ್ಟೈತಲ್ಲ ಗೈಸ್, ಅದು ನಮ್ಮ ಪೊರ್ಣಿ ಕೊಟ್ಟಿರೋದು ಗಿಫ್ಟು. ಈ ಬುಂಡೆ ಐತಲ್ಲ, ಈ ಬುಂಡೆಲಿ ಗುದ್ದು ಅವ್ರ ತುಟಿನ ಊದಿಸ್ಬಿಟ್ಟವಳೆ. ದಪ್ಪ ಈ ಕಡೆ ಸೈಡ್ ಒಂದು ಸೈಡ್, ಈ ಕಡೆ ಸೈಡ್ ಅಲ್ವಾ? ಎಲ್ಲಿ ಲೇಟ್ ಮಾಡಿರೋದಾಳು ಎಲ್ಲ ನೋಡಿ ಗೈಸ್. ಈ ಕಡೆ ಒಂದು, ಆ ಕಡೆ ಒಂದು. ಅವ್ರ ಪಾಪ ಮಾತಾಡೋಕೆ ಆಗದೆ ಇರಂಗೆ ಮಾಡವಳೆ. ಒದ್ದಾಕ್ಬಿಡ್ತೀನಿ ನಿನಗೆ. ಏನೇ ಆವಾಜ್ ಆಗ್ತಲ್ಲ ನೋಡಿ ಗೈಸ್, ಆವಾಜ. ಸೊ ನಮ್ಮ ಅದಕ್ಕೆ ಇಡ್ಲಿ ಮಾಡವ್ರಂತೆ ಚಿಂಟಿಗೆ. ಇಡ್ಲಿ ಯಾರಿಗೆ ಬೇಕು ಗೈಸ್ ಇಡ್ಲಿ? ಬರ್ರಿ ತಿನ್ಕೊಂಡು ಹೋಗ್ರಿ. ನೋಡಿ, ಬಿಸಿ ಇಡ್ಲಿ, ಸಾಫ್ಟ್ ಇಡ್ಲಿ, ಟಿಶ್ಕ್ಯಾವ್. ನನಗೆ ಇಡ್ಲಿ ಜೊತೆಗೆ ಚಟ್ನಿ ಮೊಸರು ಪಕ್ಕ ಇರುತ್ತೆ, ನಂಗೆ ಗೊತ್ತು. ಆ್ಯಂಡ್ ಇಲ್ಲಿ ಸ್ವಲ್ಪ ಆರ್ಟ್ ಬಾಕ್ಸಲ್ಲಿ ತೆಗೆದಿಟ್ಟವ್ರೆ. ಅಂದರೆ ಯಾರಾದರೂ ಇವಾಗ ಇಮಿಡಿಯೇಟಾಗಿ ತಿಂತೀನಿ ಅಂತ ಅನ್ನೋರ್ಗೆ ಹಾಕೊಡೋಕ್ಕೆ. ಇಲ್ಲಿ ಚಟ್ನಿ ಆಡಿಸಿಟ್ಟವ್ರೆ ನನಗೆ ಅಂತ. ನನಗೆ ಚಟ್ನಿ ಮೊಸರು ಬೇಕಲ್ಲ ಗೈಸ್, ಅದಕ್ಕೆ ಚಟ್ನಿ ಮೊಸರು ಆಡಿಸಿಟ್ಟವ್ರೆ. ಆ್ಯಂಡ್ ಚಟ್ನಿ ಮೊಸರು ಆಡಿಸಿಟ್ಟಿಲ್ಲ, ಚಟ್ನಿ ಮಾತ್ರ ಆಡಿಸಿಟ್ಟವ್ರೆ. ಮೊಸರಲ್ಲೈತೆ, ಮೊಸರನ್ನ ಹಾಕೊಂಡು ತಿನ್ನಬೇಕು. ಸೊ ಇವಾಗ ನಾನು ಸದ್ಯಕ್ಕೆ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ. ತಿಂಡಿ ಮಾಡ್ಕೊಂಡ್ರೆ ನಮ್ಮ ಮಾವ ಬರ್ತಾರೆ. ನಮ್ಮ ಮಾವ ಬಂದಮೇಲೆ ನಮ್ಮ ಮಾವನ ಜೊತೆ ಹೋಗೋಕ್ಕೆ ಸರಿ ಆಗುತ್ತೆ. ಅವ್ನು ಜಾಸ್ತಿನೇ ಕೊಟ್ಟಿರ್ತಾರಂತ. ಅದಿರಲಿ. ಹಾಂ, ವರ್ಷ ಹೋಯ್ತೀವಲ್ಲ ಮನೆಗೆ ಗೈಸ್. ವರ್ಷ ಹೋಗ್ತಿದ್ದೋ. ಹೋದ ವರ್ಷ ಹೋದಾಗ ನಮ್ಮ ಪರ್ಣಿಗೆ ಇಲ್ಲಿ ಈ ಲಾರಿ ಗೊಂಬೆ ಎಲ್ಲ ತಂದ್ಕೊಟ್ಟಿದ್ರು, ಲಾರಿ ಬೈಕು ಎಲ್ಲ ತಂದ್ಕೊಟ್ಟಿದ್ರು. ಇವಳು ಇದನ್ನು ಡಿಸ್ಮೆಂಟಲ್ ಮಾಡಿ ಏನೋ ಇದು ಹಿಂದಗಡೆ ಇದನ್ನೇ ಚೇಂಜ್ ಮಾಡಿ, ಇಂಜಿನ್ನೇ ಚೇಂಜ್ ಮಾಡಿ ಏನೋ ಸಪ್ರೇಟ್ ಮಾಡಿದ್ಲು. ಬೈಲಿ, ಯಾರು ತಗೊಂಡಿದ್ದ? ಹಾಂ, ಅಜ್ಜಿ ತಗೊಡ್ತಾ? ಸುಳ್ಳು ಕೇಳಿ ಅಮ್ಮ, ನೀವು ತಗೊಟ್ರಿ ಅಂತ ಹೇಳ್ತಾಳಲ್ಲಮ್ಮ. ವಾ, ಅತ್ತೆನೂ ಅಜ್ಜಿ ಆಗ್ಬೇಕಾ? ನಮ್ಮ ಅತ್ತೆ ಅವ್ರಿಗೆ ಅಜ್ಜಿ. ಕರೆಕ್ಟ್, ಅಜ್ಜಿ ತಗೊಡ್ತಾ? ಈ ಸರ್ನ ತೆಗಿಸ್ಕೊತೀಯಾ? ಹೊಡಿಬೇಡ. ಹೂವಾ ಅಮ್ಮ ಹೊಡಿತಾವಳೆ ಕಣಮ್ಮ ಗೈಸ್, ನನಗೆ ಹೊಡಿತಾವಳೆ ನನ್ನ ಮಗಳ. ಯಾಕೆ ಹೊಡಿತಾ ಇದ್ದಿ? ನೋಡಿ ಗೈಸ್, ಎಷ್ಟು ಆಟ ಆಡ್ತಾಳೆ ನೋಡಿ ಅವಳು, ಎಷ್ಟು ಆಟ ಆಡ್ತಾಳೆ ನೋಡಿ. ನನಗೆ ಯಾಕೆ ಹೊಡಿತಾ ಇದ್ದಿ? ಅಮ್ಮಮ್ಮ ಹೊಡಿತಾವಳೆ. ಹೂವಾ ಗೈಸ್ ನೋಡಿ ಗೈಸ್, ಹೊಡೆದ್ಬಿಟ್ಟು ನಗ್ತಾಳೆ ಇವಳು. ಹೊಡೆದಾಕ್ಬಿಡ್ತೀನಿ ನಿನಗೆ. ಅಮ್ಮ ನೋಡಮ್ಮ ಹೊಡಿತಾವಳೆ. ಬಡಿ ಸುಮ್ಮನೆ ಹೊಡೆದಾಕ್ಬಿಡ್ತೀನಿ ನಿನಗೆ. ಏಯ್ ಗೈಸ್, ರೌಡಿ. ಹೊಡೆದಾಕ್ಬಿಡ್ತೀನಿ ನಿನಗೆ. ಜೋರಾಗಿ ಹೊಡಿತಾವಮ್ಮ ನನ್ನ ಮಗಳೇ. ಈ ಬುಲ್ಡೆ ಅದಲ್ಲ, ಇದು ಬುಡೇ ನೋಡಿ ಗೈಸ್, ಹೆಂಗೆ ಹಿಂಸೆ ಇಕ್ತಾಳೆ, ಹೆಂಗೆ ಹೊಡಿತಾಳೆ ನನಗೆ. ಬಾಯ್ಲಿ ಈ ಸರ್ನು ತೆಗಿಸ್ಕತಿ ಈ ಥರದಾ? ಜಾತ್ರೆಲಿ ಈ ಸರ್ನು ತೆಗಿಸ್ಕತಿಯಾ?
ಗೈಸ್ ಅಲ್ಲಿ ನಮ್ಮ ಅವ್ರಲ್ಲಿ ರಂಗದಬ್ಬ ಅಂತ ಹೇಳಿದ್ನಲ್ಲ, ಅಲ್ಲಿ ಜಾತ್ರೆ ಎಲ್ಲ ನಡೀತದೆ ಇವತ್ತು. ಅಂದ್ರೆ ಸಣ್ಣ ಪುಟ್ಟ ಅಂಗಡಿ ಎಲ್ಲ ಇಡ್ತಾರೆ. ದೇವಸ್ಥಾನದ ಹತ್ರ ಪ್ರಸಾದ ಏನು ಕೊಡ್ತಾರ? ಸರ್ ಏನು ಕೊಟ್ಟಿದ್ರಲ್ಲ, ಮಜ್ಜಿಗೆ ಮತ್ತೆ ಏನು ಪಾನಕ ಕೊಡ್ತಾರ? ಬಾತ್ ಕೊಟ್ಟಿದ್ರು ಸರಿ. ಅಲ್ಲ ಇದು ಲಿಕ್ವಿಡ್ ಐಟಮ್ ಏನೋ ಕೊಟ್ಟಿದ್ರಲ್ಲ, ಮಜ್ಜಿಗೆ ಮತ್ತೆ ಇನ್ನೊಂದೇನೋ ಕೊಟ್ಟಿದ್ರಲ್ಲ. ಪಾನಕನೇನ? ಅಲ್ಲೂ ಪಾನಕ ಏನೋ ಕೊಡ್ತಾರೆ ಗೈಸ್. ಈ ಸರಿ ಏನು ಮಾಡ್ಸಾರ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಅಲ್ಲೇ ಚೇರ್ ಮಡ್ಗಂಗಿಲ್ಲ, ಅಲ್ಲೇ ಚೇರ್ ಮೇಲೆ ಹತ್ತಾವಳೆ. ಬಿದ್ದರೆ ಬುಲ್ಡೆ ಹೊಡೆದೈತದ ನಿಂದು, ಬಾ ಒಳಿಕೆ. ಸೊ ಗೈಸ್ ನಾನು ಹೊರಗಡೆ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವನ ಜೊತೆ ಬಂದು ಇವ್ರನ್ನ ರೆಡಿಯಾಗಿ ಕರ್ಕೊಂಡು ಹೋಗ್ಬೇಕು. ಸೊ ಕರ್ಕೊಂಡು ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನು ಹೆಂಗೆ ಅಂತ, ಓಕೆನಾ? ಸೊ ಬನ್ನಿ, ಇವಾಗ ಸದ್ಯಕ್ಕೆ ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಐತೆ, ಮುಗಿಸೋಣ. ಸೊ ಗೈಸ್ ನಾನು ನಮ್ಮ ಮಾವನ ಜೊತೆ ಹೋಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಈಗ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡೋಗೋ ಟೈಮು. ಸೊ ನಮ್ಮ ಮನೆಯವರೆಲ್ಲ ಅಲ್ಲೇ ರೆಡಿಯಾಗಿ ಕೆಳಗಡೆ ಹೋಗ್ತಾವ್ರೆ. ನಾನು ಬಂದೆ. ಆಮೇಲೆ ನಮ್ಮ ಅಮ್ಮವ್ರ ಫ್ರೆಂಡ್ ಒಬ್ಬರು ಬರ್ತೀನಿ ಅಂತಂದರು. ಅವ್ರನ್ನ ಕರ್ಕೊಂಬರಕ್ಕೆ ಹೋದೆ ಗೈಸ್. ಈ ದಾರಿಯಲ್ಲಿ ಇದನ್ನು ಕಟ್ಟಿದ್ರು, ಮಾಮೂಲಿ ಬೆಳೆ ಕಾಣಬಾರ್ದು ಅಂದ್ಬಿಟ್ಟು ಬೇಲಿ ಹಾಕಿರ್ತಾರೆ ನೋಡಿ, ಗ್ರೀನ್ ಕಲರ್ದು. ಅದಕ್ಕೆ ಉಜ್ಜಿಬಿಟ್ಟು ಕೈ ಉಜ್ಜೇ ಹೋಯ್ತು ಎಲ್ಲ. ಅದು ಗ್ರೀನ್ ಕಲರ್ದು ಹಾಕಿರ್ತಾರಲ್ಲ, ಹಿಂಗೆ ಗಾಡಿ ಹಿಂಗೆ ಬತ್ತಾಯಿದ್ದೆ, ಹಿಂಗೆ ಇಡ್ತಿದ್ದೆ, ಅದು ಅಜ್ಜಿ ಗಾಳಿಗೆ ಹಾರ್ಕೊಂಬಂದ್ಬಿಡ್ತು, ಉಜ್ಜೇ ಹೋಯ್ತು ನೋಡಿ ಗೈಸ್. ಇಷ್ಟು ಉಜ್ಜೋಯ್ತು ಸಿ. ಸೊ ಈ ನೀರಿನ ಬಾಟ್ಲ್ ಎತ್ಕೊಂಡು ಈಗ ಇವ್ರನ್ನೆಲ್ಲ ಕರ್ಕೊಂಡು ನೋಡಿ ನಮ್ಮ ಪಣಿ ಹೆಂಗೆ ರೆಡಿ ಆಗೋದು. ಪಣಿ ಹಾಯ್. ನಮ್ಮ ಇಲ್ಲಿ ನಮ್ಮ ಅದಕ್ಕೆ ಅಲ್ಲಿ ಚಾಪ್ಲಿ ಹುಡುಕ್ತಾವ್ರೆ ಗೈಸ್. ಬನ್ನಿ ಕರ್ಕೊಂಡೋಗ. ಬತ್ತವಕ್ಕ ಅಲ್ಲಿ ಏನೋ ಟ್ಯಾಬ್ಲೆಟ್ ತಗೊಳಕ್ಕೆ ಹೋಗಿತ್ತು, ಶುಗರ್ ಟ್ಯಾಬ್ಲೆಟ್. ಬರ್ರಿ ಬೇಗ ಬರ್ರಿ. ಸೊ ಗೈಸ್ ಇಲ್ಲಿಂದ ಇವಾಗ ಇವ್ರನ್ನ ಕರ್ಕೊಂಡು ನಮ್ಮ ಅವ್ರ ಮನೆಗೆ ಹೋಗಬೇಕು. ಆ್ಯಂಡ್ ಗೈಸ್ ಗಾಡಿ ಓಡಿಸುವಾಗ ನಂತರ ಯಾರು ಮಾಡ್ಕೊಂಬಿಡ್ರಿ, ಹುಷಾರಾಗಿ ಓಡಿಸ್ರಿ. ನನ್ನ ಕೈಯೇ ಉಜ್ಜೋಯ್ತು ಗೈಸ್. ಸೊ ನೆಕ್ಸ್ಟ್ ಟೈಮ್ ಗಾಡಿ ಓಡಿಸುವಾಗ ಹುಷಾರಾಗಿ ಓಡಿಸಿ ಅಂತ ಹೇಳ್ತಾ, ಸೊ ಈಗ ಎಲ್ಲರೂ ಬರ್ತಾರೆ. ಡಿಗು ಅಂತ. ಡೋರ್ ಹಾಕ್ಬೇಕಾ? ಡೋರ್ ಹಾಕಿಲ್ವಾ? ಅಂಗಡಿ ಕದಾನೆ ಹಾಕಿದೆ. ನಮ್ಮಮ್ಮ ಹಂಗೆ ಹೋಯ್ತೀನಿ ಅಂತ ಹೋಯ್ತಾ ಐತಿ. ಸೊ ಗೈಸ್ ಅಂಗಡಿ ಕದ ಹಾಕ್ಬಿಟ್ಟು ಈಗ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ತಳ್ರಿ ಇದು ವಾಟರ್ ಕ್ಯಾನ್ ಮಡಿಕಳ್ರಿ. ಇವ್ರನ್ನ ಕರ್ಕೊಂಬರಕ್ಕೆ ಹೋದಾಗ್ಲಿ ಗೈಸ್. ನಮ್ಮ ಅಮ್ಮವ್ರ ಫ್ರೆಂಡ್ ಇವರು ವಿಶಾಲಕ್ಕಂಗೆ ಕರ್ಕೊಂಬರಕ್ಕೆ ಹೋದೆ, ಕೈಯೆಲ್ಲ ಉಜ್ಜಿಸ್ಕೊಂಡು ಬಂದೆ. ಇಷ್ಟೇ ಕಣಂತೆ. ತಳಿ ಕೀಟ್ಕೊಳ್ಳಿ. ಅದು ಬೇಲಿ ಹಿಂಗಿತ್ತಲ್ಲ, ಇವಳು ನೋಡಿ ನನಗಿನ್ನ ಮುಂಚೆನೇ ಡ್ರೈವಿಂಗ್ ಸೀಟಿಗೆ ಬಂದು ನಿಂತವಳೆ. ನೋಡಿ ಆ ಕಡೆಗೆ. ನಿಧಾನ ಬಿದ್ದಿದೆಯೇ? ನನಗಿನ್ನ ಮುಂಚೆನೇ ಡ್ರೈವಿಂಗ್ ಸೀಟಿಗೆ ಬಂದು ಕೂತ್ಕೊಂಡವಳೆ. ಅಚ್ಚೋ ಅಲ್ಲಿ ಕರಿ ಅಮ್ಮನ, ಕರಿ ಅಮ್ಮನ. ಸೊ ಮನೆಗೆ ಶಿವನ ಇಲ್ಲಿಂದ ಕರ್ಕೊಂಡು ನಮ್ಮ ಮಾವ ಮನೆಗೆ ಹೋಗೋಣ. ಸೊ ಗೈಸ್ ನಾವು ಇವನ್ನೆಲ್ಲ ಕರ್ಕೊಂಡು ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ನಮ್ಮ ಮಾವನ ಮನೆ ಮುಂದೆ ರೋಡ್ ಸಿಕ್ಕಾಗೈತೆ. ಸೊ ಹೋಗೋಕ್ಕೆ ಸ್ವಲ್ಪ ಕಾರ್ ಇಕ್ಕಟ್ಟಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಹಾಲನ್ ಡೈರಿ ಮುಂದೆ ಹಾಕ್ಬಿಟ್ಟೆ. ನಮ್ಮ ಪಣ್ಣಿ ಮೇಡಮ್ ಅವ್ರು ಆಲೇ ಪಾಚಿ ನಮ್ಮ ಮಮ್ಮಿಯವ್ರು ಬರ್ತಾರ. ಕೂದಲೆಲ್ಲ ಎದುರೋಗೋದಲ್ಲಮ್ಮ, ಪಾಪ ಮಲ್ಕೊಂಬಿಟ್ಟವಳೆ ಗೈಸ್. ಗೈಸ್ ಫೈನಲಿ ನಮ್ಮ ಅವ್ರ ಮನೆ ಹತ್ರಕ್ಕೆ ಬಂದಾಯಿತು. ಇದೇನಿದು ಏನು ಅಂತ ಗೊತ್ತಾಯ್ತಲ್ಲ ನನಗೆ. ಟಾರ್ಪಲ್ಲು ನೋಡ್ರಿ, ಇವರು ಹಸುಗಳಿಗೆಲ್ಲ ಮೇವು ತಂದಾಕರ್ ಗೈಸ್. ಇಲ್ಲಿ ಕ್ಯೂಟ್ ಅನಿಮಲ್ಸ್ ಇದೆ, ನಾನು ತೋರಿಸ್ತೀನಿ ನಿಮಗೆ ಓಕೆನಾ. ಕ್ಯೂಟ್ ಅನಿಮಲ್ಸ್ ಇದೆ ನೋಡಿ. ಇದು ಎಷ್ಟು ಚೆನ್ನಾಗೈತೆ ಇದು. ಇಲ್ಲಿ ಎಷ್ಟು ಚೆನ್ನಾಗೈತೆ ನೋಡಮ್ಮ. ಅದು ಗೆಜ್ಜೆ ಎಲ್ಲ ಕಟ್ಟಿ ಅತ್ತೇ ನಮ್ಮ ಮತ್ತೆ ತಲೆ ಕೆಚ್ಕೊಯ್ತಾ ಹೊಡಿಕೆ. ಓ ಇಲ್ಲಿ ಇನ್ನೊಬ್ರು ಗೈಸ್ ವೆಲ್ಕಮ್ ಮಾಡ್ತಾವ್ರೆ. ಕೊರ್ತಿ ಇಲ್ಲೊಂದು ಯಾವ್ದು ಮನ್ಗದಲ್ಲ, ಇಲ್ಲೊಂದು ಮನ್ಗದೆ, ಇಲ್ಲೊಂದು ಮನ್ಗೈತೆ ಗೈಸ್. ಇವರು ಪ್ರಾಣಿ ಪ್ರಿಯರ್ ಗೈಸ್. ಎಲ್ಲ ಗಿಣಿ ಎಲ್ಲ ನೋಡಿ, ಇಲ್ಲಿ ಗಿಣಿ ಐತೆ, ಹಿಂದೆಗಡೆ ಹಸುಗಳವೆ. ನಿಮ್ಗೆ ಏನು ಸಿಗಲ್ಲ ಅನ್ನಂಗಿಲ್ಲ ಗೈಸ್, ಇಲ್ಲಿ ಎಲ್ಲ ಸಿಗುತ್ತೆ. ಇದು ನೋಡಿ, ಇದು ಭಾರಿ ಕ್ಯೂಟ್ ಆಗೈತೆ. ಇದಂತೂ ಸಖತ್ ಇಷ್ಟ ಆಯ್ತು ನನಗೆ. ಏನು ಹೆಸರು ಕಟ್ಟಿದ್ದೀರ ಅದಕ್ಕೆ ಕುರಿಗೆ? ಹಾಂ ಲಕ್ಕಿ ಅಂತ ಕಟ್ಟಿದ್ದೀರಾ? ಚಾಪೆ ಅಂತ ಕೊಡೋವಳ ಮಲಗ್ಸಕ್ಕೆ ಗೈಸ್. ಲಕ್ಕಿ ನೋಡಿ, ಲಕ್ಕಿ ಮಾತಾಡ್ಸೋಣ. ಲಕ್ಕಿ
ನಮ್ಮ ಮತ್ತಿಗೆ ಗೈಸ್ ಪ್ರಾಣಿ ಕಳ್ಕೊಂಡ್ರೆ ಭಾರಿ ಇಷ್ಟ ಗೈಸ್. ಇನ್ನೊಂದು ವಿಷಯ ಗೊತ್ತಾ, ಇದಕ್ಕೂ ಈ ಕುರಿಮರಿಗೂ ಕಿಡ್ನಿ ಸ್ಟೋನ್ ಆಗಿತ್ತಂತೆ ಗೈಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕಿಡ್ನಿ ಸ್ಟೋನ್ ಆಗ್ಬಿಟ್ಟು ಎಲ್ಲ ಕರ್ಕೊಂಡೋಗಿದ್ದು ಹಾಸನ ಕರ್ಕೊಂಡು ಹೋಗ್ಬಿಟ್ಟು ಕಿಡ್ನಿ ಸ್ಟೋನ್ ಎಲ್ಲೈತಿ, ಇದು ಕಿಡ್ನಿ ಎಲ್ಲೈತಿ ಅಂತ ಹುಡುಕ್ತೀನಿ ಗೈಸ್. ಇದು ಕಿಡ್ನಿ ಎಲ್ಲಿರ್ಬೋದು ಕಿಡ್ನಿ, ಇದಕ್ಕೆ ಗೆಸ್ ಮಾಡಿ ನೋಡೋ. ಯಪ್ಪ ಅವ್ನು ನೋಗಿ ವಾದತ್ತು ಗೈಸ್. ಇಲ್ಲೆಲ್ಲ ಗೈಸ್, ಇಲ್ಲೆಲ್ಲ ಕಿಡ್ನಿ ಇಲ್ಲೆಲ್ಲ ಇದೆಯಂತೆ, ನನಗೂ ಗೊತ್ತಿಲ್ಲ ಪಾಪ. ಇದಕ್ಕೂ ಕಿಡ್ನಿ ಸ್ಟೋನ್ ಆಗಿದೆ ಅಂತಂದ್ರೆ ಹೆಂಗೆ? ಹೌ ಇಸ್ ದಟ್ ಪಾಸಿಬಲ್? ಹೌದಾ? ಕೂದವ್ರ ಎಲ್ಲಿ ಕೂದವ್ರ? ಓ ಗೈಸ್, ಇಲ್ಲಿ ನಾನು ಒಳ್ಳೆ ಕ್ಯಾಮ್ರಾಮನ್ ಆಗೀನಿ. ಅಯ್ಯಪ್ಪ ನೋಯ್ತದೆ ಮನಸ್ಸು ನೋಡೋಣ. ಕೈಲಿ ಬೈಲಿ ಮನಸ್ಸಿದ ಮನಿ ಕಥನೇನದು. ಇರಿ ಗೈಸ್, ಈಗ ತೋರಿಸ್ತೀನಿ. ಈಗ ಆಪರೇಷನ್ ಮಾಡ್ರದ. ಓ ಗೈಸ್, ಇಲ್ಲಿ ಪೈಪ್ ಕೊಟ್ಟಿದ್ರಾ? ಯಪ್ಪ ಕಿಡ್ನಿ ಸ್ಟೋನ್, ಇದಕ್ಕೂ ಕಿಡ್ನಿ ಸ್ಟೋನ್ ಆಗೈತೆ ಅಂತಂದ್ರೆ ಕ್ರೇಜಿ. ಹೂವ ತಿನ್ಕತಾದೆ ಗೈಸ್. ನಮ್ಮ ಮಾವರು ಸ್ವಲ್ಪ ಹಸುಗಳ ಸಾಕೋರ ಗೈಸ್. ಅಮ್ಮ ಇದು ಹೋದ್ ಸರಿ ಬಂದಾಗ ಸಣ್ಣಕ್ಕಿತ್ತು, ಈಗ ನೋಡಮ್ಮ ಹೆಂಗಾಗದೆ ಗೈಸ್. ಇದು ಹೋದ್ ಸರಿ ಬಂದಾಗ ಇಷ್ಟೇ ಸ್ಟಪ್ಪ ಇತ್ತು, ಚಿಕ್ಕ ಮರಿ ಇತ್ತು ಗೈಸ್. ಈಗ ನೋಡಿ ಹಾಲೆ ಎಷ್ಟು ದೊಡ್ಡ ಆಗ್ಬಿಡಿದೆ ನೋಡಿ. ನಮ್ಮ ಮಾವರು ಹಸುಗಳು ಸಾಕವ್ರೆ ಗೈಸ್. 2 ಹಸ ಇವಾಗ ರೀಸೆಂಟಾಗಿ ಸತ್ತೋದ್ವಂತೆ ಗೈಸ್. ಏನೋ ಪಾಪ ಹುಷಾರಿಲ್ದೆ ಅದಕ್ಕೇನೋ ಒಂಥರ ಜ್ವರ ಬಂದಂಗಾಗಿ 2 ಮರಿ ಎಲ್ಲ ಮರಿಗಳೆಲ್ಲ ಆ ಕಡೆ ಇದ್ದಾವ. ಇಲ್ಲಿ ಕುರಿ ಮರಿ ಬೇಡ ಗೈಸ್. ಇಲ್ಲಿ ಇಲ್ಲಿ ಶಿಷ್ಯ ಹೋದ್ ಸರಿ ಬಂದಾಗ ಕಚ್ತಾ ಇದ್ದ ಗೈಸ್. ಇವನು ನನಗೆ ಅಟ್ಟಾಡ್ಸ್ಕೊಂಡು ಕಚ್ತಾ ಇದ್ದ. ಇಲ್ಲಿ ಮರಿಗಳು ಇಲ್ಲಿ ಆ್ಯಂಡ್ ಇಲ್ಲೇ ಮಿನಿ ಗಾರ್ಡನ್ ಥರ ಮಾಡ್ಕೊಂಬಿಟ್ಟವ್ರ ಗೈಸ್. ಮಿನಿ ಗಾರ್ಡನ್ ಮಾಡ್ಕೊಂಬಿಟ್ಟು ಅಯ್ಯಪ್ಪ ಎಲ್ಲ ನೋಡಿ. ಇದು ಕುರಿಗಳಿಗೆ, ಹಸುಗಳಿಗೆ ಹಿಂಗೆಲ್ಲ ಮಾಡವ್ರೆ. ಇಲ್ಲಿ ಮೇವು ಹಾಕ್ತಾರೆ, ನೀರಿಗೆಲ್ಲ ಅಲ್ಲಿ ಮಡಗಿರ್ತಾರೆ. ಇಲ್ಲಿ ಇದೆಲ್ಲ ಬಾನಿ. ಇಲ್ಲಿ ಮಿನಿ ಗಾರ್ಡನ್ ಮಾಡ್ಕೊಂಬಿಟ್ಟವ್ರೆ ಗೈಸ್. ಕನಕಾಂಬ್ರ, ಫುಲ್ ಕನಕಾಂಬ್ರ ಬೆಳೀತಾರೆ. ಕನಕಾಂಬ್ರ ಬೆಳೆದು ಅದನ್ನು ಕಟ್ಬಿಟ್ಟು ಮಾರೋದು. ಕಾಲು ತೊಳ್ಕೊಂಡು ಹೋಗೋಣ. ನಮ್ಮ ಅವ್ರ ಮನೆಗೆ ಬಂದರೆ ಇದೊಂದು ನನಗೆ ಯಾವಾಗಲೂ ಗೈಸ್. ಇದು ಮಾತ್ರ ಓದ್ಸಲಿ ಬಂದಾಗ ಎಷ್ಟು ಸಣ್ಣಕ್ಕಿತ್ತು ಗೊತ್ತಾ, ಇದಾರೆ ಎಷ್ಟು ದೊಡ್ಡ ಆಗ್ಬಿಟ್ಟಿದೆ ನೋಡಿ. ಅಂದರೆ ದೊಡ್ಡಗಾದ್ಮೇಲೆ ಚೆನ್ನಾಗಿ ಕಾಣಲ್ಲ. ಇದ್ರ ಮುಸುಡಿ ನೋಡಿ ಗೈಸ್, ಕ್ಯೂಟಾಗೈತೆ. ಆಯಿತು ಬಾ. ಅಯ್ಯೋ ಆಯ್ತು ಸುಮ್ಕಿರು. ನಾನು ನೋಡಿ ಏನು ಬೆಚ್ಚಬೇಡ ನೀನು. ನನಗೆ ಗೈಸ್ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಸರಿ ಲಕ್ಕಿ ನನ್ನ ಮಗನ ಕಿಡ್ನಿ ಸ್ಟೋನ್ ಆಗಿತ್ತಂತೆ. ಮತ್ತೆ ಚಪಾತಿ ತಿನ್ನಿಸ್ತಾರೆ ಅವನಿಗೆ. ಚಪಾತಿ ಏನಂತ ತಿಂತಾರಲ್ಲ ಇವನು. ಓ ಗತ್ತಾಗಿ ಚಪಾತಿ ಏನಂತ ತಿಂತಾನಮ್ಮನು. ನಮ್ಮ ಮಾವ ಇನ್ನೂ ಬಂದಿಲ್ಲ ಗೈಸ್. ನಮ್ಮ ಮಾವ ಅಲ್ಲಿ ದೇವಸ್ಥಾನದ ಹೋದ್ರಂತೆ, ಅವ್ರು ಬರಬೇಕು. ಹೆಂಗ್ ನಾನು ಕಿತ್ಕೊಂಡು ತಿಂತಾರೆ ಅಲ್ಲೇ. ಪರ್ಣಿ ಎದ್ದಿದ್ದಿದ್ರೆ ಅಲ್ಲಿ ನೋಡ್ತೀನಿ ಅನ್ನು ಅಂತ ನಮ್ಮ ಮತ್ತಿಗೆ ಹೆಂಗೆ ಎಳ್ಕೊಂಡು ತಿಂತಾವ ನೋಡ್ರಿ ಅವನು. ಅಲ್ಲಿ ಕಾಣಿಗಿಲ್ಲ ಬಿಡಿ ಅದಕ್ಕೆ. ಇಲ್ಲ ಹಿಂಗೆ ಹಿಡ್ಕೊಬಿಟ್ಟು ಬಾಯಿಗೆ ಅಗ್ಲಿಸ್ಬಿಡಿ ಹೇಳ್ತೀನಿ. ಅಲ್ಲಿ ಇಷ್ಟೇ ಎಷ್ಟು ಗೈಸ್. ನನಗಿಲ್ಲಿ 2 ಅವಲ್ಲ ಹಂಗೈತೆ ಅದಕ್ಕೂ ಕುರಿಮರಿ ಎಲ್ಲೂ ನಂಗೆ ಬಿದ್ದಿಲ್ವಲ್ಲಮ್ಮ, ಹಂಗೈತೆ ಅವನಿಗೂ. ಲಕ್ಕಿ ಗಂಟೆ ಎಲ್ಲ ಕಟ್ಬಿಟ್ಟಿದ್ರಿ ಅವನಿಗೆ. ನಾನು ತಿನ್ಕತೀನಿ ಇರೋ, ನೀನು ಸುಮ್ಮನೆ ಹಿಡ್ಕ. ನಾನು ತಿನ್ಕತೀನಿ, ನೀನು ಸುಮ್ಮನೆ ಹಿಡ್ಕ, ನೀನು ಸಾಕು ಅಂತ. ಮಾವ ಇನ್ನೂ ಬಂದಿಲ್ಲ, ಮಾವ ಬರಬೇಕು. ಆ್ಯಂಡ್ ಇದು ಮಿಷಿನ್ ಗೈಸ್. ಇವರು ಇಷ್ಟು ಹಸಗಳನ್ನ ಬರೀ ಕೈಯಲ್ಲಿ ಇದು ಮಾಡಿ ಹಾಕೋಕ್ಕೆ ಮೇವನ್ನ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಈ ಮಿಷಿನ್ ತಂದ್ಬಿಟ್ಟವ್ರೆ. ಈ ಹುಲ್ಲೇನಿದೆಯಲ್ಲ ಅಲ್ಲಿ ನೆತಾಕಿದ್ರಲ್ಲ ನಿಲ್ಲಿಸಿದ್ರಲ್ಲ, ಆ ಹುಲ್ಗಳೆಲ್ಲ ನಿಲ್ಗೆ ಹಾಕ್ಬಿಟ್ಟು ಸಣ್ಣ ಪೀಸ್ ಥರ ಮಾಡಿಸಿ ವೇಸ್ಟೇಜ್ ಆಗಲ್ಲ ಗೈಸ್. ಪೀಸ್ ಮಾಡಿದ್ರೆ ಅದಕ್ಕೆ ಅವ್ರಿಗೆಲ್ಲ ಆಮೇಲೆ ಹಾಕ್ತಾರೆ ತಿನ್ನೋಕ್ಕೆ ಅಂದ್ಬಿಟ್ಟು. ನಿನ್ನ ಮಗ ಚಪಾತಿ ತಿಂತಾಗುತ್ತಾನೆ. ಚಪಾತಿಯ ಬನ್ನಿ ಇವ್ರು ತಿನ್ನಿಸ್ಲಿ ಚಪಾತಿಯ. ಈಗ ಸದ್ಯಕ್ಕೆ ನಾವು ಹೊಟ್ಟೆಗೆ ಮೇವು ಹಾಕೊಳ್ಳೋಣ. ಊಟ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ. ಅಲ್ಲಿ ದೇವಸ್ಥಾನ ಜಾತ್ರೆಯಲ್ಲಿ ಏನಾರು ತಗೊಂಬರೋಣ. ನಮ್ಮ ಪರ್ನಿಗೆ ನಮಗೆ ಎಲ್ಲದಕ್ಕೂ. ಇವಳು ನಮ್ಮ ಮಾವನ ಮಗಳು ಐಸು ನಾಚ್ಕತ್ತಾವಳೆ. ಗೈಸ್ ಇವ್ರನ್ನ ನಮ್ಮ ಅತ್ತೆ ಮನೆಯಿಂದ ಕರ್ಕೊಂಡು ದೇವಸ್ಥಾನ ಹತ್ರ ಕರ್ಕೊಂಬಂದೆ.
ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ತೀರ್ಥ ಇಸ್ಕೊಂಡು ಈಗ ನಮ್ಮ ಪೊರ್ಣಿಗೆ ಆ್ಯಸ್ ಯೂಶ್ವಲ್ ಎವ್ರಿ ಇಯರ್ ಹಿಂಗೆ ಗಿಫ್ಟು ತಗೊಡ್ತೀವಲ್ಲ ಜಾತ್ರೆಲಿ, ಅದಕ್ಕೆ ತಗೊಳಕ್ಕೆ ಅಂತ ಕರ್ಕೊಂಬಂದಿದ್ದೀವಿ. ನೋಡಿ ಇದೆಲ್ಲ ಜಾತ್ರೆ ಎಲ್ಲ ಥರ ಸಿಗುತ್ತೆ ಗೈಸ್, ಎಲ್ಲ ಥರ ಸಿಗುತ್ತೆ. ಕಡಲೆಪುರಿ ಸಿಗುತ್ತೆ, ಏನೇನು ಸಿಗಲ್ಲ ಅನ್ನಂಗಿಲ್ಲ ಗೈಸ್. ಆಟ ಸಾಮಾನು ಎಲ್ಲ ಸಿಗುತ್ತೆ. ಇವರೆಲ್ಲ ಇನ್ನು ಹಬ್ಬದ ಟೈಮಿಗೆ ಬನ್ನಿ ಅಂತಂದರೆ ಹಬ್ಬ ಮುಗಿದ್ಮೇಲೆ ಬಂದವ್ರೆ ಎಲ್ಲರೂ. ಸೊ ಎಲ್ಲರೂ ಅಲ್ಲೇ ಖಾಲಿ ಮಾಡ್ತಾವ್ರೆ, ಈ ಟೈಮಲ್ಲಿ ಬಂದವ್ರೆ ಕರ್ಕೊಂಡು ಹೋಗೋಕ್ಕೆ. ಹಾಂ ಬೇಗ ತಗೊಳ್ರಿ, ಇದೇನೇನು ಬೇಗ ಬೇಗ ತಗೊಳ್ಳಿ. ಏನು ನೋಡ್ತಿದ್ದೀರಿ? ಏನು ಬೇಕು? ಏನು ನೋಡ್ತಿದ್ದೀರಿ? ಏನು ಬೇಕು? ಹೋದ ಸರಿ ತೋರಿಸಿದ್ನಲ್ಲ ಗೈಸ್, ಬೆಳಗ್ಗೆ ಮನೇಲಿ ತೋರಿಸಿದ್ನಲ್ಲ, ಲಾರಿ ಬೈಕು ಎಲ್ಲ ಇಲ್ಲಿಂದನೇ ತಗೊಂಡೋಗಿದ್ದಿದ್ದು. ಓ ಗೈಸ್, ಇವರೆಲ್ಲ ಈ ಕಡೆಗೆ ತಿರ್ಕೊಂಬಿಡ್ತಾರೆ. ಅಡುಗೆ ಮನೆ ಪಾತ್ರೆಗಳು ಕಾಣಿಸಿದ್ರೆ ಸಾಕು. ಮತ್ತೆ ಇವಾಗ ಸದ್ಯಕ್ಕೆ ಬಳೆ ತಗೋತಾವ್ರೆ. ಬೇಕಾ? ತೋರಿಸ್ಕೊತೀರಾ? ಯಾವ ಡಿಸೈನ್ ಬೇಕು? ತೋರಿಸ್ಕೊಳಕ್ಕೆ ಆಸೆ. ಕಲರ್ ಯಾವ ಕಲರ್ ನೋಡಿ ಗೈಸ್. ಇಲ್ಲೆಲ್ಲ ನೋಡಿ ಹಿಂಗೆ ಊಟ ಕೊಡ್ತಾರೆ ಗೈಸ್. ಹಿಂಗೆ ಎರಡೆರಡು ಗಾಡಿ ಮೂರು ಗಾಡಿ ನಿಲ್ಲಿಸ್ಬಿಟ್ಟು ನೋಡಿ ಎಲ್ಲ ಎಷ್ಟು ಕಸ ಹಾಕವ್ರೆ. ಪ್ರಸಾದ ನೆಕ್ಸ್ಟ್ ಲೆವೆಲ್ ಪ್ರಸಾದ ಕೊಡ್ತಾರೆ ಗೈಸ್. ಪಾಯಸ, ಬೂಂದಿ, ಬಾತು, ಮಜ್ಜಿಗೆ, ಆಮೇಲೆ ಏನು ಇದು ಹನುಮ ಜಯಂತಿಲಿ ಏನೋ ಕೊಡ್ತಾರೆ ಗೈಸ್, ಪಾನಕನೂ ಕೊಡ್ತಾರೆ. ಸೊ ಎಲ್ಲ ಕೊಡ್ತಾರೆ. ಸೊ ಎಲ್ಲರದ್ದು ಟೈಮ್ ಆಯಿತು, ಎಲ್ಲ ಜನ ಬಂದಿದ್ದವ್ರು ಹೋಗವ್ರೆ ಅಂತ ಅಂದ್ಬಿಟ್ಟು ಇವ್ರು ವಾಪಸ್ ಎಲ್ಲ ಪ್ಯಾಕ್ ಮಾಡ್ತಾವ್ರೆ. ಸೊ ಎಲ್ಲ ಒಬ್ಬೊಬ್ಬರ ಖಾಲಿ ಮಾಡ್ತಾರೆ ಇವಾಗ. ಬೆಳೆ ತೋರಿಸ್ಕೊಳ್ಳಿಲ್ವಾ? ಗೋಲ್ಗಪ್ಪ ತಿನ್ನೋರಿ, ಫಸ್ಟ್ ಶಾಪಿಂಗ್ ಮಾಡ್ಕೊಳ್ಳಿ. ಏನು ಬೇಕಪ್ಪ ಪಣ್ಣಿ? ಓನ್ ಬೇಕು? ಎಲ್ಲ ನಾಳೆ ಮಾಡ್ತೀವಿ ಅಷ್ಟೇ, ನೀನೇನು ಯೂಸ್ ಮಾಡಲ್ಲ. ಇಲ್ಲದ ನೋಡಿ ಗಡಿ ಎಷ್ಟೊಂದು ಗಾಡಿಗಳವೆ. ಗಾಡಿಗಳೇನೋ ಅವೆ, ನಮ್ಮ ಮನೆ ಮುಂದೆ ನಿಲ್ಸಕ್ಕೆ ಪಾರ್ಕಿಂಗ್ ಇಲ್ಲ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಏನಮ್ಮ ಗಾಡಿಗಳೇನೋ ಅವೆ, ನಮ್ಮ ಮನೆ ಮುಂದೆ ನಿಲ್ಸಕ್ಕೆ ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ. ಯಾವಳಿಗಿನ ಉದ್ದಕ್ಕೈತಲ್ಲ ಅದಕ್ಕೆ ಅದು. ಬೇಡ ಇವಾಗ, ಬೇಡ ಕಣಮ್ಮ ಇವಾಗ. ಎಲ್ಲ ಕೈ ಕಾಲೆಲ್ಲ ಸಪ್ರೇಟ್ ಮಾಡಿ ಇಕ್ತಾಳೆ. ನಾನು ಮಾತು ಕೇಳ್ರಿ. ಇವಾಗಲೇ ಬೇಡ, ಇನ್ನೊಂದು 6 ತಿಂಗಳು ವರ್ಷ ಹೋದ್ರೆ ಕರೆಕ್ಟ್ ಆಯ್ತದೆ. ಇಲ್ಲಾಂದ್ರೆ ಇವಾಗ ಎಲ್ಲ ಮುರಿದು ಹಾಕ್ತಾಳೆ ಒಂದು ಕಡೆಯಿಂದ. ನೋಡಿ ಬೇಕಿದ್ರೆ ತಗೊಳ್ಳೋದಂದ್ರೆ ತಗೊಳ್ಳಿ, ಇದರಲ್ಲಿ ಒಟ್ಟಿನಲ್ಲಿ ಮುರಿದಾಕೋದಂತೂ ಗ್ಯಾರಂಟಿ. ಪಕ್ಕ ಮುರಿದಾಕ್ತಾಳೆ ಗೈಸ್, ಫಿಕ್ಸು. ಇದು ಬೇಕಂತೆ. ಈಗ ನೋಡಿ, ಈಗ ಕೇಳಿಸ್ತೀನಿ. ಇದು ಬೇಕಾ ಇದು? ಯಾರಿದು ಹಾಂ? ಯಾರಿದು? ಅಕ್ಕ ಅಂತಾಳೆ ಬೇಕಿದ್ರೆ. ಯಾರಿದು? ಅಮ್ಮು ಅಲ್ಲಿದ್ದಾವಲ್ಲ ಗೈಸ್, ಅಲ್ಲಿನ ಬೇಜಾನದವೆ ಅದೇ ಥರದವ. ಅದಕ್ಕೆ ಬೇರೆ ಬೇರೆ ಡಿಸೈನ್ಗಳು ಅವೆಲ್ಲ ನೋಡೋಣ ಇರು. ಹಾಂ ಹೇಳಿ. ಸ್ವಲ್ಪ ಉದ್ದಕ್ಕವಳೆ, ಒಂದು ಸ್ವಲ್ಪ ಕುಳ್ಕೊಳ್ಳಕ್ಕವ್ರೆ ಅಲ್ಲಿ. ನೋಡೋಣ ಬನ್ನಿ. ನಮ್ಮ ಅದಕ್ಕೆ ಈಗ ಚೂಸ್ ಮಾಡ್ತಾರೆ ಯಾವ್ದು ತಗೊಳ್ಳೋದು ಅಂತ. ನಾನೇನು ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಲ್ಲ. ನಾನು ಚಿಕ್ಕ ಮಗುನೇ ಅಲ್ವಾ ಗೈಸ್, ಅದಕ್ಕೆ ನಾನೇ ತೊಗೊಬೇಕು. ಏನು ತಗೊಳ್ಳಿ? ನಾನು ಆಟ ಆಡೋಷ್ಟು ಐಟಮ್ಗಳು ಇಲ್ಲಿಲ್ಲ, ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಬಿಡ್ತಾ ಇದ್ದೀನಿ. ತಗೋತೀರಾ? ಎಲ್ಲ ಅಷ್ಟೇಯಾ? 10 ರೂಪಾಯಿ ಅಂತ ಹಾಕಿಲ್ವ ಅಲ್ಲಿ ಒಳಗಡೆ? 10 ರೂಪಾಯಿ ಅಂತ ಹಾಕೋರಲ್ಲ, ಪೇಪರ್ ನೋಟಾ? ಅವಳು ಉದ್ದ ಆದಾಗ ಸರಿ ಆಯ್ತದೆ ಅಂತ. ನೋಡಿ ಯಾವ್ದು ಬೇಕಾದ ತಗೊಳ್ಳಿ. ಇಲ್ಲಿ ಟೆಡ್ಡಿ, ಚಿಕ್ಕ ಪುಟಾಣಿ ಟೆಡ್ಡಿಗಳು ನೋಡಿ ಗೈಸ್. ಅಯ್ಯೋ ಇದು ನೋಡಿ, ಸೇಮ್ ನಂತರನೇ ಐತೆ. ಎಷ್ಟು ಚೆನ್ನಾಗೈತೆ. ನಂತರನೇ ಐತಲ್ಲ ಗೈಸ್, ಅದು ಸೇಮ್ ಬಿಟ್ಟು. ಸೊ ಎಲ್ಲ ಪ್ಯಾಕ್ ಮಾಡ್ತಾರೆ ಇವಾಗ. ಅದಾ ಯಾವ್ದು ಫೈನಲ್ ಮಾಡ್ತಿದ್ದೀರಿ? ಇದು ಬೇಡ ಇದು ತಗೊಳ್ಳಿ. ಓಹೋ, ಬಾಚಣಿಗೆನ ಕೊಟ್ಟವ್ರು ನೋಡಿ ಅದಕ್ಕೆ, ತಲೆ ಬಚ್ಚಕ್ಕೆ. ನೋಡಿ ಯಾವ್ದು ಬೇಕು ತಗೊಳ್ಳಿ. ಅದು ಕೊಡಪ್ಪ, ಇದು ಕೊಡು. ರಾಜ್ಕುಮಾರ ಕಿತ್ತೆ ಹಾಕ್ಬಿಟ್ಟ. ಬೇಕಾ? ಹಾಂ ನಿಜಲ್ವೇ? ನೋಡಿ ಕಣ್ಣು ನೋಡಿ ಹೆಂಗಾಡ್ತದೆ. ನೋಡಿ ಗೈಸ್ ಹೆಂಗಾಡ್ತದೆ ಇದು. ಸೊ ಇದನ್ನ ಫೈನಲೈಸ್ ಮಾಡವ್ರೆ. ಇದೇನು ದೆವ್ವ ನೋಡ್ದಂಗೆ ಐತೈತಲ್ಲ ಗೈಸ್ ಇದು, ಅಲ್ವಾ? ಸೇಮ್ ದೆವ್ವ ಇದ್ದಂಗೆ ಐತೆ. ತಗೊಳಪ್ಪ. ಎಷ್ಟು? ಯಾಕೆ
ಯಾಕೆ 100 ರೂಪಾಯಿ ಹೇಳು? ಎಲ್ಲ ನಾಳೆ ತುಂಬ್ಕೊಂಡು ಹೋಯ್ತಿದ್ರಿ, ಯಾಕೆ 100 ರೂಪಾಯಿ ಹೇಳಿ? ಕಮ್ಮಿ ಮಾಡ್ಕೊಂಡು ಕೊಡು. ನಗ್ತಿ ಎಲ್ಲ ಕೇಳಿದ್ರೆ ನಗ್ತಾವ ನೋನು ಅಲ್ಲಿ. ಕಿತ್ತಾಕ್ತಾಳ ಒಟ್ಟಿನಲ್ಲಿ, ಕಿತ್ತಾಕ್ತಾಳ. ಇದೂ ಅಷ್ಟೇ. ಏಯ್ ನಿನಗೆ ಯಾಕೆ? ಸುಮ್ಮನೆ. ಸೊ ಈಗ ಜಾತ್ರೆಗೆ ಬಂದಿದ್ದು ಗೈಸ್ ಇದೊಂದು. ನೀವೇನೋ ತಗೊಳಲ್ವಾ? ನಿಮ್ಗೇನೋ ಬೇಡವಾ? ನೋಡ್ತಾರಂತೆ, ಮುಂದೆ ನೋಡ್ತಾರಂತೆ. ಬನ್ನಿ ಗೈಸ್ ಏನೇನು ನೋಡ್ತಾರೆ ನೋಡೋಣ. ಗೈಸ್ ನಾನು ಹೇಳಿಲ್ವಾ ಹೆಂಗಸನ್ ಕರ್ಕೊಂಬಂದ್ರೆ ಜಾತ್ರೆಗೆ ಪಾತ್ರೆಗಳು ಹಿಡ್ಕೊಳ್ಳಿ. ಪಾತ್ರೆಗಳು ಎಲ್ಲಿರ್ತಾರೆ ಬವ್ವ? ಪಾತ್ರೆಗಳು ಎಲ್ಲಿರ್ತಾರೆ ಅಲ್ಲೂ ಫಿಕ್ಸು ಬಂದೇ ಬರ್ತಾರೆ ಅಂತ ಹೇಳಿಲ್ಲ ನಾನು. ನೋಡಿ ಹೆಂಗಸನ್ ಕರ್ಕೊಂಬಂದ್ಮೇಲೆ ಪಾತ್ರೆ ಜಾಗಕ್ಕೆ ಬರೋದು ಫಿಕ್ಸು. ನೋಡಿ ಹುಡ್ಕಾಡ್ತಾವ್ರಿ. ಹುಡುಕ್ರಿ ನಮ್ಮಮ್ಮ ಇಲ್ಲೇನ ತಗೊಳಕ್ಕೆ ಬಂದೈದು ಗೈಸ್. ಇದೇನಮ್ಮದು? ಹ್ಞೂ ಚೆನ್ನಾಗೈತೆ ನೋಡಮ್ಮ, ತಗೊಳಮ್ಮದ. ನೋಡಿ ಗೈಸ್ ಅದು ಎಷ್ಟು ಚೆನ್ನಾಗೈತದು. ಅದು ಆ ಬುಟ್ಟಿ ಅದು ಚೆನ್ನಾಗೈತೆ. ನಿಂಗೇನು ಬೇಕಮ್ಮ? ನಿಂಗೇನು ಬೇಕು ಮಗನೇ? ನಿಂಗೇನು ಬೇಕು? ಸ್ಪೂನ್ ಬೇಕಾ? ಅಮ್ಮ ಫೋರ್ಕ್ ತಗೊಳಮ್ಮ. ಫೋರ್ಕ್ ಇರಲಿಲ್ಲ ಮನೆಗೆ, ಅಲ್ಲಿ ಅಡಮನೇಲಿ ಇದ್ದಾವ. ಅಡಮನೇಲಿ ಇದ್ದಾವಂತ ಗೈಸ್. ನಾನು ತಿನ್ನುವಾಗೆಲ್ಲ ಫೋರ್ಕೆ ಕೊಡ್ತಿರ್ಲಿಲ್ಲ. ಏನಾದ್ರು ವಾಟರ್ ಮೆಲನ್ ತಿನ್ನಬೇಕು ಅದು ಇದು ತಿನ್ನಬೇಕು ಅಂದಾಗ. ಸೊ ಅದಕ್ಕೆ ಫೋರ್ಕ್ ತಗೊಳ್ಳಿ ಅಂತಂದೆ. ತಗೊಂತವ್ರೆ ನನಗೋಸ್ಕರ ತಗೊಂತವ್ರೆ. ಫೋರ್ಕ್ ತಗೊಂತವ್ರೆ. ಎತ್ಕೊಂಡಮ್ಮ. ಹ್ಞೂ ಅದೇ 2 ಒಂದೇ. ಒಂದ್ರಲ್ಲಿ 6 ಬತ್ತ ಸಾಕ್ಬಿಡಿ ಅವ್ಯಾ. ಅದಕ್ಕಿನ್ನ ಬೇಕಾ? ಹೆಂಗಸ್ರ ಕರ್ಕೊಂಬಂದ್ರೆ ಅಡುಗೆ ಮನೆ ಸಾಮಾನು ಫಿಕ್ಸು. ಯಾರಿಗಾದ್ರೂ ಏನಾದ್ರು ಬೇಕಾಗಿದ್ದರೆ ಕಮೆಂಟ್ ಹಾಕಿ ಕಳಿಸ್ಕೊಡ್ತೀನಿ. ನೋಡಿ ಚೊಂಬು, ಸೌಟು, ಜಾಲ್ರಿ ಎಲ್ಲ ಐತಿ. ಯಾವ್ದು ಬೇಕಮ್ಮ? ಹ್ಞೂ ಇದೇ ಜಾಸ್ತಿ ಅಂತ. 180 ರೂಪಾಯಿ ಅಂತಿದೆ. ತಗೊಳ್ಳಿ. ಅದೇನೇನು ತಗೊಳ್ಳಿ ಸುಮ್ಮನೆ ಗೈಸ್. ನಿಮ್ಗೆ ಒಟ್ಟಿಗೆ ಮನೇಲಿ ತೋರಿಸ್ತೀನಿ ಏನೇನು ತಂದವ್ರೆ ಅಂತ. ಓಕೆ ಚಲೋ ಗೈಸ್. ಅಲ್ಲಿ ಐಟಮ್ಗಳು ನೋಡ್ತಾ ಇದ್ರು. ಅವಕ್ಕ ಏನೋ ರೇಟ್ ಜಾಸ್ತಿ ಹೇಳಿದ್ಲು ಅಂತ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಬಂದು. ಹಿಂಗೆ ಬಮ್ಮ, ಇಲ್ಲೈತಿ ಗಾಡಿ, ಈ ಕಡೆ ಇರೋದು. ಸೊ ಅಮ್ಮ ಏನೋ ರೇಟ್ ಜಾಸ್ತಿ ಹೇಳಿದ್ರು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದು ಈಗ ಮತ್ತೆ ನಮ್ಮಮ್ಮನ ಕರ್ಕೊಂಡು ನಮ್ಮ ಅತ್ತೆಯವ್ರ ಮನೆಗೆ ಹೋಗಬೇಕು ಗೈಸ್. ಅವಾಗಲೇ ಊಟ ಮಾಡಬೇಕು ಅಂತ ಹೇಳಿದೆ, ಊಟನೇ ಮಾಡಿಲ್ಲ ಗೈಸಿನ. ಇಲ್ಲೇ ಬಂದು ನಮ್ಮ ಅದಕ್ಕೆ ಗೋಲ್ಗಪ್ಪ ತಿನ್ನಬೇಕು ಅಂತಂದರು. ಅವ್ರ ಜೊತೆ ಹಂಗೆ ಒಂದು 2 ಪೀಸ್ ಗೋಲ್ಗಪ್ಪ ತಿನ್ಕೊಂಡು ಸದ್ಯ ಬಂದಿದ್ದಕ್ಕೆ ಹೆಂಗೋ ದೇವ್ರ ದರ್ಶನನೂ ಆಯಿತು, ಜಾತ್ರೆನೂ ಆಯಿತು. ಪ್ರಸಾದ ಒಂದು ಸಿಗಲಿಲ್ಲ ಅಷ್ಟೇ. ಪ್ರಸಾದ ಆವಾಗಲೂ ಬರಬೇಕಿತ್ತು ನಾವು. ಜನ ಎಲ್ಲ ಖಾಲಿ ಆಗೋ ಟೈಮಿಗೆ ಬಂದುಬಿಟ್ಟಿದ್ರು. ಹಾಂ ಹ್ಞೂ ಮಾಡೋಣ ಅಂದು. ತುಂಬ ಜಾಸ್ತಿ ರೇಟ್ ಹೇಳಿದ್ಲಲ್ವ ಅಕ್ಕ? ಹ್ಞೂ ತಂತಿದ್ದಾದ್ರೇನು? 150 ಕೊಡ್ಬೋದಿತ್ತಪ್ಪ. ಸುಮ್ಮನೆ ಜಾಸ್ತಿ ಹೇಳಿದ್ಲವ ಅಕ್ಕ ಗೈಸ್. ಅದಕ್ಕೆ ಏನು ಡಿ ಮಾಡ್ಕೋದ್ರೆ ಬೇಜಾನ್ ಸಿಗ್ತಾವೆ ಬಾರಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ ನಾನು ಒಂದು ಗಾಡಿ ತೊಗೊಂಬಂದಿದ್ದೆ. ನಮ್ಮ ಮಾವ ಇನ್ನೊಂದು ಗಾಡಿ ತೊಗೊಂಬಂತು. ಸೊ ನಮ್ಮ ಅದಕ್ಕೇನ ಅವ್ರ ಜೊತೆ ಕಳಿಸ್ತು. ಇದ್ರಲ್ಲಿ ಬರುವಾಗ 3 ಜನ ಟ್ರಿಪ್ಸ್ ಬಂದಿದ್ವಾ. ಇನ್ನು ಈ ಕಡೆಯಿಂದ ಹೋಯ್ತಾ ಯಾಕೆ ನಮ್ಮ ಮಾವ ಬಂದೈತಲ್ಲ ಅಂದ್ಬಿಟ್ಟು ನಮ್ಮ ಅದಕ್ಕೆ ನಮ್ಮ ಮಾವನ ಜೊತೆ ಕಳಿಸ್ಬಿಟ್ಟು ನಾನು ನಮ್ಮಮ್ಮ ಹೋಯ್ತಾ ಇದ್ದೀವಿ. ಇಲ್ಲ ರೋಡಲ್ಲಿ ಗಾಡಿ ಹಾಕಿದ್ದೆ, ಅಲ್ಲಿ ನಿಂತಿತ್ತು ಅಲ್ಲಿ. ಸೊ ಬನ್ನಿ ಹೋಗೋಣ ಇವಾಗ. ಹೋಗ್ಬಿಟ್ಟು ಊಟ ಮಾಡಿ ಬಾಯ್ ಹೇಳ್ಬಿಟ್ಟು ಎಲ್ರಿಗೂ ಹೋಗೋಣ. ಸೊ ಗೈಸ್ ದೇವಸ್ಥಾನದಿಂದ ಬಂದ್ಬಿಟ್ಟು ನಮ್ಮ ಮತ್ತೆ ಮನೇಲಿ ಊಟ ಮಾಡ್ಕೊಂಡು ಈಗ ಹೊರಡೋ ಟೈಮು. ಎಲ್ಲರೂ ಬರ್ತಾವ್ರೆ. ಬರ್ರಪ್ಪ. ಹಾಂ ಬಾಯ್ ಕಣ. ರೋಡಿಗೆ ಹೋಯ್ಕಿಲ್ಲ ಕಣಂತ. ಬಾಯ್ ಕಣ ಲಕ್ಕಿ. ನೋಡೋದೇ ಚಂದ ಇದು. ಬಾಯ್ ಯಾವ ಹೂವು ಏನು ಬೇಡ, ಈಗ ಟೈಮ್ ಇಲ್ಲ ಬಾಯ್. ಈಗ ನಿಜವಲ್ಲೂ ಟೈಮ್ ಇಲ್ಲ. ಬರ್ರಿ ನಡಿ. ಅವ್ರ ಆಲೆ ಗಡತ್ತಾಗ ತಗೊಂಡವ್ರೆ ಇವರು. ಅವ್ರ ಅಕ್ಕ ತಂಗಿಯರ ಮನೆಗೆ ಸುತ್ತಾಡ್ಕೊಂಡ್ ಬಂದವ್ರೆ. ನಮ್ಮ ಮನೆಯವರೆಲ್ಲ ಇವಾಗ ಬರ್ತಾರೆ. ಬರೋದಾ? ಬಾಯ್ ಕಣ ಕೈಲೋ. ಬರ್ರಿ ಎಲ್ಲರೂ ಸೆಂಡ್ ಆಫ್ ಮಾಡ್ತಾವ್ರೆ ಗೈಸ್. ಸೆಂಡ್ ಆಫ್ ಶೂ ಹಾಕಿಸ್ತಾವ ನೋಡಿ ಇಲ್ಲಿ. ಕ್ರಾಕ್ಸ್ ನನ್ನಂಗೆ ಅವಳು ಕ್ರಾಕ್ಸ್ ತಗೊಂಡವಳು. ಹಾಕು ಕ್ರಾಕ್ಸ್. ಆಯ್ಕಿಲ್ಲ ಟೈಮ್ ಇಲ್ಲ. ನಿಜವಲ್ಲೂ ಟೈಮ್ ಇಲ್ಲ. ಈಗ ಹೂವು ಕುಯ್ಯೋಕ್ಕೆ ಟೈಮ್ ಇಲ್ಲ. ಬರ್ರಿ ನಂಗೆ ಟೈಮ್ ಆಯ್ತದೆ. ಸೊ ಗೈಸ್ ಈಗ ಇವ್ರನ್ನೆಲ್ಲ ಕರ್ಕೊಂಡು ಕಾರಲ್ಲಿ ಆಲಂಡೇರಿ ಹತ್ರ ಹಾಕಿದ್ದಲ್ಲ, ಸೊ ಅದನ್ನ ಎತ್ಕೊಂಡು ನಮ್ಮ ಮನೆಗೆ ಹೋಗೋಣ. ನಿಜ ಈಕಿಲ್ಲ, ಟೈಮ್ ಆಯ್ತದೆ. ಬರ್ರಿ ಬಾ ಬಾ ಬಾ
ಇರ್ಲಿ ಬಾ, ಅವಳಿಗೆ ಇವಾಗ ಹೊಸ್ದಾಗಿ ಆಯ್ತದಲ್ಲ ಒಂಥರ ಅನ್ನಿಸ್ತಾ ಬಾ ಗೈಸ್. ಹಂಗೆ ಇನ್ನೇನು ಹೋಗೋ ದಾರಿಲೇ ಕನಕಾಂಬ್ರ ಹೂವು ಹಾಕಿದ್ರು, ಅಲ್ಲಿ ಗಾರ್ಡನ್ ಥರ ಮಾಡಿದ್ರಲ್ಲ. ಇಲ್ಲಿ ನೋಡಿ, ಇಲ್ಲೂ ಕುರಿ ಶೆಡ್ ಟೈಪ್ ಮಾಡೋರೆ, ಇಲ್ಲೊಂದಿಷ್ಟು ಕುರಿ ಅವೆ. ನನಗೆ ಇಲ್ಲಿ ಇದ್ಯಾಕೆ ಇಷ್ಟೊಂದು ವೇಸ್ಟ್ ಮಾಡಿದ್ದೀರಲ್ಲ? ತಿಂದವ ಅವನೇ ತಿಂದವ ಬೇರೆ. ಸರಿ ನೋಡಿ, ಕನಕಾಂಬ್ರ ಹೂವು ಗಿಡ ಈಗ ಹಬ್ಬಕ್ಕೆ ಆಯ್ತವೆ ಅಂತ ಅಂದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಕುಯ್ಕೊಂಡು ಹೋಗ್ರಿ ಅಂತಂದ್ರು. ಸೊ ಅದಕ್ಕೆ ಎಲ್ಲರನ್ನ ಕರ್ಕೊಂಬಂದಿ. ಬರ್ರಿ ಬರ್ರಿ ಎಲ್ಲ ಕೈ ಹಾಕ್ರಿ ಬೇಗ ಬೇಗ. ಎಲ್ಲರನ್ನ ಕರೆದಿವಿ. ಈಗ ಎಲ್ಲರೂ ಬಂದು ಕೈ ಹಾಕಿದ್ರೆ ಒಂದು 10 ನಿಮಿಷಕ್ಕೆ ಒಂದು 2 ಕವರ್ ಕಿತ್ಕೊಂಡು ಹೋಗ್ಬೋದು ಅಂತ. ಸೊ ನಾನು ಹೊಸ ಕಿತ್ಕೊಂತೀನಿ ನೋಡಿ. ಹಿಂಗಿರುತ್ತಲ್ಲ, ಹಿಂಗೆ ಕೇಳೋದಷ್ಟೇ. ಗೊತ್ತಾಯ್ತಲ್ವ, ಎಲ್ರಿಗೂ ಗೊತ್ತಿರುತ್ತೆ. ನಾನು ಸುಮ್ಮನೆ ಹೇಳ್ತಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಒಂದು 70 ಮರ ಆಗ್ತಾವಂತ ಗೈಸ್, ಎಲ್ಲ ಸೇರಿ ಇಲ್ಲಿ ಅಲ್ಲಿ ಎಲ್ಲ ಸೇರಿ ಒಂದು 70 ಮರ ಆಗ್ತವೆ. 70 ಮರ ಆದರೆ ಒಳ್ಳೆ ದುಡ್ಡೇ ಆಯ್ತದೆ ನಮ್ಮ ಅತ್ತೆಗೆ. ಇವರೆಲ್ಲ ಅಷ್ಟೊತ್ತಿನ ಏನು ಮಾಡ್ತೀರಿ ನೀವು? ವಿಶಾಲಕ್ಕ, ನೀನು ಆಗ್ಲೇ ಬಂದೆ ತಾನೆ? ವಿಶಾಲಕ್ಕ ಆಗ್ಲೇ ಬಂದೆ ತಾನೆ? ಬಂದ್ಬಿಟ್ಟು ಹೂವು ಕೀಳತ್ತಾನೆ ಇಲ್ಲಿ. ನೀನ್ ತಾನೇ ಇಲ್ಲಿ ಅಕ್ಕ ತಂಗಿರ ಮನೆಗೆ ಹೋಗ್ಬಿಟ್ಟಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ನೀನು. ಸಾರಿ, ಬಿಡ್ಸೋದು. ಓಕೆ, ಬಿಡ್ಸೋದು ಗೈಸ್, ಕೀಳೋದಲ್ಲ, ಬಿಡ್ಸೋದು. ಬಿಡ್ಸ್ರಿ ಬೇಗ ಬೇಗ. ನೀನ್ ಯಾಕಂಗ್ ಮುರಿತ ಕೂತಿದ್ಯಲ್ಲ, ಅದ್ಯಾಕೆ? ಓ ಹಂಗೆ ಅಂದ್ರೆ ಈ ತರದವ್ ಕಿತ್ತಾಕ್ಬೇಕಾ ಗೈಸ್? ಈ ತರದವ್ ಬಂದಿರವ, ಈ ತರದವ್ ಕಿತ್ತಾಕ್ಬೇಕಂತೆ. ಅಂದ್ರೆ ಇದ್ರ ಮೇಲೆ ಯಾವ್ದೇ ರೀತಿ ಇದು ಬರಲ್ಲ ಅಂತೆ. ನೆಕ್ಸ್ಟ್ ನೋಡಿ, ಇದನ್ನ ಕಿತ್ತಾಕ್ಬೇಕಂತೆ. ಯಾಕೆಂದ್ರೆ ನೆಕ್ಸ್ಟ್ ಫಲ ಇದ್ರಲ್ಲಿ ಏನು ಬರಲ್ಲಲ್ಲ. ಸೊ ಅದಕ್ಕೆ ಇದೇನು ಝೂಮೇ ಆಯ್ತಾರಲ್ಲ ಗೈಸ್, ಇದು ಫೋಕಸ್ ಆಗೋ ಮರ. ಹಾಂ, ಇದನ್ನು ಕಿತ್ತಾಕ್ಬೇಕಂತೆ. ನೆಕ್ಸ್ಟ್ ಅದರಿಂದ ಫಲ ಏನು ಬರಲ್ವಂತೆ. ಅದಂಗೆ ಕೆಲಸಗಳಾದ್ಮೇಲೆ ಅದನ್ನು ಕಿತ್ತೆಸಿತಾರೆ ಅಂತಾರಲ್ಲ, ಹಂಗೆ ಇದನ್ನು ಕನಕಾಂಬ್ರ ಗಿಡದಲ್ಲಿ ಇದರಲ್ಲಿ ಯಾವಾಗ ಫಲ ಬರಲ್ಲ ಅದನ್ನು ಕಿತ್ತೆಸಿತಾರೆ. ಸೊ ಹಂಗೆ ನಿಮ್ಮ ಜೀವನದಲ್ಲೂ ಅಷ್ಟೇ, ನಿಮಗೆ ವ್ಯಾಲ್ಯೂ ಇತ್ತು ಅವಾಗ ಮಾತ್ರ ಜನ ನಿಮ್ಮನ್ನ ಕರೀತಾರೆ. ನಿಮಗೆ ವ್ಯಾಲ್ಯೂ ಇಲ್ವಾ ಜನ್ಮ ಕರೆಯಲ್ಲ. ಓಕೆನಾ? ಸೊ ಇದರಿಂದ ಒಂದು ಪಾಠ ಕಲ್ತ್ಕೊಳ್ಳಿ. ಟಿಸ್ಕ. ಸೊ ಬನ್ನಿ, ಇವರೆಲ್ಲ ಹೂವು ಕಿತ್ತಾಕ್ತಾವ್ರೆ, ಸಾರಿ ಹೂವು ಬಿಡಿಸ್ತಾವ್ರೆ. ಹೂವು ಬಿಡಿಸ್ಕೊಂಡು ನಾವು ಮನೆಗೆ ಹೋಗೋಣ. ಸೊ ಗೈಸ್, ನಾನು ಇವರೆಲ್ಲರನ್ನೂ ಕರ್ಕೊಂಡು ಮನೆಗೆ ಬಂದಾಗ 5 ಗಂಟೆ ಆಗೋಗಿತ್ತು. ಸೊ 5 ಗಂಟೆಗೆ ನನ್ನ ಸ್ಟ್ರೀಮಿಂಗ್ ಟೈಮ್ ಆಗೋಗಿತ್ತಲ್ಲ ಅಂತ ಅಂದ್ಬಿಟ್ಟು ಗುಡು ಅಂತ ಹೋಗಿ ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಜಸ್ಟ್ ಸ್ಟ್ರೀಮ್ ಮುಗಿಸ್ಕೊಂಡು ಆಚೆಗೆ ಬಂದೆ. ಸೊ ಇವರೆಲ್ಲರನ್ನೂ ಸೇಫಾಗಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಜ್ಜಿ ಮನೆಯಲ್ಲಿ ಅಥವಾ ನಮ್ಮ ಅತ್ತೆ ಮನೆಯಲ್ಲಿ ಕರ್ಕೊಂಡು ಹೋಗಿ ಹಬ್ಬ ಮುಗಿಸ್ಕೊಂಡು ವಾಪಸ್ ಕರ್ಕೊಂಬಂದಿದ್ದೀನಿ ಗೈಸ್. ನಾನು ಎಂಥ ಬಾಡಿ ಗಾರ್ಡ್ಗಿನೇ ಹೆಚ್ಚಾಗಿದ್ದೀನಿ ಇವ್ರುಗಳಿಗೆ ಅಂತಂದರೆ ನೆಕ್ಸ್ಟ್ ಲೆವೆಲ್. ಊಟ ಮಾಡಿದವಳೆ ಆಗಲೇ ಮಾಡಿದ್ಲಾ? ಊಟ ಮಾಡ್ದವ? ಒಂದು ತಿಂದೆ? ಅಯ್ಯೋ ನಾಚ್ಕೊಬೇಡ, ಹೇಳು ಏನು ತಿಂದೆ ಹೇಳು. ಇಲ್ಲಿ ನೋಡಿ ಗೈಸ್, ಇವಾಗ ನಮ್ಮ ಅತ್ತಿಗೆ ತುಟಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಳು ಹೊಡೆದಿರೋದು. ಅಲ್ಲಿ ಪಾಪ ಊದಿಸ್ಬಿಟ್ಟವಳೆ 2 ಸೈಡ್, ಈ ಸೈಡ್ಗೂ ಗುದ್ದವಳೆ, ಈ ಸೈಡ್ಗೂ ಗುದ್ದವಳು, ಊದಿಸ್ಬಿಟ್ಟವಳೆ. ಯಾಕೆ ಗುದ್ದೆ ಅಮ್ಮಂಗೆ? ಹಾಂ, ಯಾಕೆ ಗುದ್ದವ ಅಮ್ಮಂಗೆ? ಯಾಕೆ ಗುದ್ದೆ ಅಮ್ಮಂಗೆ? ಗೊತ್ತಾಗಿಲ್ಲ ಗೈಸ್. ಮಲಗಿರೋ ಟೈಮಲ್ಲಿ ಗುದ್ಬಿಟ್ಟಾಳೆ. ಏನು ಮಾಡ್ತಿದ್ದೀರಿ ಅಡುಗೆ? ಹಪ್ಪಳ ಹಾಕೋಕ್ಕೆ ಬೇಯಿಸ್ತಾ ಇದ್ದೀರಾ? ಎಣ್ಣೆ ಕಾಯಿಸ್ತಾ ಇದ್ದೀರಾ? ಹಪ್ಪಳ ಹಾಕೋಕ್ಕೆ ಎಣ್ಣೆ ಕಾಯಿಸ್ತಾರೆ ಗೈಸ್. ಸೊ ನಾನಿವಾಗ ಸ್ಟ್ರೀಮ್ ಮುಗಿಸ್ಕೊಂಡು ಬಂದೆ. ಆವಾಗಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಸ್ಟ್ರೀಮ್ದು, ವ್ಲಾಗ್ದು. ಬಟ್ ಅವಾಗ ಟೈಮ್ ಸಿಕ್ಕಿರಲಿಲ್ಲಲ್ಲ. ಸೀದಾ ಬಂದು ನನಗೆ ಏನೋ ರೂಮ್ಗೆ ಹೋಗ್ಬಿಟ್ಟು ಇದನ್ನು ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಬಂದಮೇಲೆ ಇಲ್ಲಿ ಇವರೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು, ನಾನು ನನ್ನ ಸ್ಟ್ರೀಮಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಸೊ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್, ಸೈನಿಂಗ್ ಆಫ್.